ಹ್ಯಾಪಿ ನ್ಯೂ ಇಯರ್ 2025ನ ಮೊದಲ ವ್ಲಾಗ್ ಇದಾಗಿರುತ್ತೆ. ಸೊ ಆ್ಯಸ್ ಯೂಶುವಲ್ 2024 ಲಾಸ್ಟ್ ನೈಟ್ ರೆಸಾರ್ಟ್ ಹೋಗಿ ಬಂದ ನಂತರ 2025ನಲ್ಲಿ ಮೊದಲನೇ ದಿನ ಪೂಜೆ ಎಲ್ಲ ಮಾಡಿ ಮುಗಿಸಿ ನನ್ನ ಮಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜಾಯ ರಾಘವೇಂದ್ರ ಹೇಳವ ಅಮ್ಮ ಹೇಳ್ಕೊಡುತ್ತೆ. ರಾಘು ಬಾರಿಲಿ ನೀನು ಹೇಳೋ ಅವಳಿಗೆ ಕೇಳ್ತಾಳೆ. ಫುಲ್ಲು ಶ್ಲೋಕ ಏನು ಹೇಳಕ್ಕೆ ಬರಲ್ಲ. ನಾನು ರಾಘು ಯಾವಾಗಲೂ ಶ್ಲೋಕ ಏನಾದರೂ ಹೇಳ್ತಾ ಇರ್ತೀವಿ. ಹಾಗಾಗಿ ನೋಡಿ 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 ಕಲ್ತ್ಕೊಂಡ್ಬಿಟ್ಟು ಸತ್ಯ ಧರ್ಮ ರಥಾಯ ಚ ಅನ್ನೋದು, ಶುಕ್ಲಾಂಬರತರಂ ಅನ್ನೋದು, ಆ ಥರ ಮಧ್ಯೆ ಮಧ್ಯೆ ಒಂದೊಂದು ಲೈನ್ಸ್ ಹೇಳ್ತಾ ಇರ್ತಾಳೆ. ಸೊ ಆ್ಯಸ್ ಯೂಶುವಲ್ ಅವತ್ತು ಕೂಡ ಏನೋ ಹೇಳ್ತಾ ಇದ್ಲು ಅಂತ ಹೇಳಿ ಅವರಪ್ಪ ವೀಡಿಯೋಸ್ ಮಾಡೋಕ್ಕೆ ಹೋಗಿದ್ದಾರೆ. ಅಷ್ಟಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾಳೆ. ಸೊ ದೇವಸ್ಥಾನ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಹಿಂದಿನ ದಿನಾನೇ. ಹಾಗಾಗಿನೇ ಬೇಗ ಬಂದಿದ್ವಿ ನಾವು. ಅರ್ಲಿ ಮಾರ್ನಿಂಗ್ಗೆ ರೆಸಾರ್ಟ್ ಬಿಟ್ಟು ಮನೆಗೆ ಬಂದ್ವಿ. ಬಟ್ ಸಮ್ ಏನೋ ರೀಸನ್ಸಿಂದ ಬ್ಯಾಂಕಲ್ಲಿ ಸ್ವಲ್ಪ ಸಡನ್ಲಿ ಕೆಲಸ ಬಿತ್ತು. ಸಡನ್ಲಿ ಕೆಲಸ ಅಂತ ಹೇಳಿ ಅದು ಡಿಲೇ ಆಗೋಯಿತು. ಸೊ ಹಾಗಾಗಿ ಆಲ್ಮೋಸ್ಟ್ 4 o'clock 3-4 o'clockವರೆಗೂ ಕೂಡ ನಮ್ಗೆ ಅಲ್ಲೇ ಟೈಮ್ ಸ್ಪೆಂಡ್ ಆಗೋಯಿತು. ಅಲ್ಲೇ ಹೊರಗಡೆನೇ ಮಕ್ಕಳಿಗೆ ಮೊಸರನ್ನ ತಿನ್ನಿಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ 5 ಗಂಟೆ ಆಯಿತು. ನಾವು ಅಂದ್ಕೊಂಡ್ವಿ 5 ಗಂಟೆ ಅಲ್ವಾ, ಅಟ್ಲೀಸ್ಟ್ ಜನ ಇವಾಗ ಸ್ಟಾರ್ಟ್ ಆಗ್ತಾರೆ, ಇಲ್ಲ ಅಂದರೆ ಬಂದು ಹೊರಟೋಗಿರ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಿಧಾನಕ್ಕೆ ಹೋದರೆ ಫುಲ್ಲು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಸ್ ಯೂಶುವಲ್ ಪ್ರತಿ ಸರಿನೂ ಅಬ್ಸರ್ವ್ ಮಾಡಿದ್ವಿ, ಯಾವಾಗ ಹೋದ್ರೂ ಎಷ್ಟು ಗಂಟೆಗೆ ಹೋದ್ರೂ ಈ ಟೆಂಪಲ್ಗೆ ಜನ ಇದ್ದೇ ಇರ್ತಾರೆ. ಕೆಂಪೋಟ್ನಲ್ಲಿರುವಂತಹ ಶಿವ ಟೆಂಪಲ್ನಲ್ಲಿ ತುಂಬಾ ಜನ ಇರ್ತಾರೆ. ಏನೋ ಗೊತ್ತಿಲ್ಲ, ನನಗೂ ಈ ದೇವಸ್ಥಾನಕ್ಕೂ ಏನೋ ಒಂಥರ ತುಂಬ ಬಾಂಡಿಂಗ್ ಜಾಸ್ತಿ. ವರ್ಷಕ್ಕೆ ಒಂದು ಸರಿನಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಸಮಾಧಾನ ಸಿಗುತ್ತೆ. ಆ್ಯಸ್ ಯೂಶುವಲ್ ಆಗಿ ನಾರ್ಮಲ್ ಡೇಸ್ನಲ್ಲೂ 250 rupeesೇ ಇಲ್ಲಿಗೆ ದರ್ಶನ ಇರುತ್ತೆ. ಒಳಗಡೆ ಎಲ್ಲ ಕೇದಾರನಾಥ ಆ ಥರ ಎಲ್ಲ 12 ಲಿಂಗಗಳದ್ದು ಮಾಡಿಟ್ಟಿದ್ದಾರೆ. ಅಲ್ಲೆಲ್ಲ ಹೋಗಿ ಬರಬೇಕು ಅಂತ ಹೇಳಿದ್ರೆ 250 rupees ಟಿಕೆಟ್ಸ್ ಏನಿರುತ್ತೆ ಅದಕ್ಕೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಥರ ಒಂದು ದಾರ ಕಟ್ಟೋವಂಥದ್ದು, ಏನು ಹರಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕಟ್ಟೋದು, ಆಮೇಲೆ ಒಂದು ಸರಿ ಲಿಂಗಕ್ಕೆ ನೀರು ಹಾಕೋದು, ಇನ್ನೊಂದು ಕಡೆ ಲಿಂಗಕ್ಕೆ ಹಾಲಭಿಷೇಕ ಮಾಡೋ ಅಂಥದ್ದು, ಹಾಗೆಯೇ ರುದ್ರಾಕ್ಷಿಗಳನ್ನ ಕೊಟ್ಟಿರ್ತಾರೆ. ಒಂದೊಂದೇ 108 ಸತಿ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಎಲ್ಲದಕ್ಕೂ ಕೂಡ ರುದ್ರಾಕ್ಷಿ ಹಾಕ್ಕೊಂಡು ಬರೋ ಅಂಥದ್ದು. ಹಾಗೆ 12 ಲಿಂಗಗಳನ್ನ 2 ಸಾರಿ 2 ಸಾರಿ ಇದೆ. 2 ಸಾರಿ 12 ಲಿಂಗಗಳನ್ನ ದರ್ಶನ ಮಾಡೋದು. ಆಮೇಲೆ ಒಂದು ಹೋಮ ಮಾಡ್ತಿರ್ತಾರೆ ನಮ್ಮ ಹೆಸರಲ್ಲಿ, ನಮ್ಮ ಅರ್ಚನೆ ಎಲ್ಲ ಹೇಳಿದ್ರೆ ಅದೊಂದು ಹೋಮ ಮಾಡಿ ಹೋಮ ಕುಂಡಕ್ಕೆ ಹಾಕಿಸ್ತಾರೆ ಕೊಟ್ಟಿರೋ ಸಾಮಾನನ್ನ. ಮತ್ತು ಒಂದು ಪೂಜೆ ಇರುತ್ತೆ. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆರಾಮಾಗಿ ನೀವು 250 rupeesಗೆ ಇದೆಲ್ಲ ಒಂಥರ ಮಾಡೋದಿದೆ, ನಾವೇ ಕೈಯಾರ ಮಾಡಿರೋ ಥರ ಫೀಲ್ ಬರುತ್ತೆ. ಹಾಗೆ ಒಂದು ದೀಪ ಕೂಡ ಹಚ್ಚಕ್ಕೆ ಕೊಟ್ಟಿರ್ತಾರೆ, ಅಲ್ಲಿ ಹಚ್ಚಿ ನೀರಲ್ಲಿ ಬಿಡೋ ಅಂಥದ್ದು. ಒಂದು ಕಾಯಿನ್ ಕೊಟ್ಟಿರ್ತಾರೆ, ಹರಕೆ ಮಾಡ್ಕೊಂಡು ನೀರಿಗೆ ಹಾಕೋದು. ತುಂಬಾ ಸೇವೆಗಳಿದೆ ಇನ್ಕ್ಲೂಡ್ ಆಗಿರುತ್ತೆ. ಸೊ 250 rupees ಕೊಟ್ಟು ನೀವು ಹೋದರೆ ನಿಮಗೆ ವರ್ತ್ ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಡೇಸ್ನಲ್ಲಿ ಹೋಗಬೇಕು. ಈ ಥರ ಬ್ಯುಸಿ ಡೇಸ್ನಲ್ಲಿ ಹೋದರೆ ನಿಮಗೆ ಅದರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಆ ರಶ್ನಲ್ಲಿ ಅದು ನೋಡೋದಕ್ಕೆ ಒಂಥರ ಸಫೋಕೇಶನ್ ಥರ ಆಗಿ ನಿಮಗೆ ಹಿಂಸೆ ಅನ್ನಿಸ್ಬಿಡುತ್ತೆ. ಬಟ್ ನಾರ್ಮಲ್ ಡೇಸ್ನಲ್ಲಿ ಹೋದರೆ ತುಂಬಾ ಪೀಸ್ಫುಲ್ಲಾಗಿರುವಂತಹ ಟೆಂಪಲ್ಲು, ನೆಮ್ಮದಿ ಸಿಗುತ್ತೆ. ನಾನು ಕೂಡ ಯಾವಾಗಲೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಏನೋ ಹೇಳಿದ್ರಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಇಲ್ಲಿ ಕುಂತ್ಕೊಂಡು ದೊಡ್ಡ ದೊಡ್ಡ ಗಂಧದ ಕಡ್ಡಿ ಕೊಟ್ಟಿರ್ತಾರೆ, ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಹಚ್ಚೋದು. ಆಮೇಲೆ 5 ಗಂಟೆ 6 ಗಂಟೆ ಮೇಲೆ ಇಲ್ಲಿ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ನಮ್ಮ ಕೈಗಳಿಗೆ ದೀಪಗಳನ್ನ ಕೊಟ್ಟು ದೀಪ ಬೆಳಗಿಸ್ತಾರೆ. ಸೊ ಇದೆಲ್ಲ ಏನು ಅಂದರೆ ನಿಮಗೆ ನಾರ್ಮಲ್ ಡೇಸ್ನಲ್ಲಿ ನಡೆಯುತ್ತೆ ದೀಪ ಬೆಳಗ್ಸೋದೆಲ್ಲ. ಈ ಥರ ಒಕೇಶನಲ್ಲಿ ಏನಾದರೂ ಫಂಕ್ಷನ್ಸ್ ಇರುವಾಗ ಹೋದರೆ ಅದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಕೊಡೋದಿಲ್ಲ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ಅವ್ರದ್ದೇ ಒಂದು ಕೆಂಪೋರ್ಟ್ ಮಾಲ್ ಕೂಡ ಪಕ್ಕದಲ್ಲೇ ಇದೆ. ಸೊ ಕ್ರಿಸ್ಮಸ್ ಡೇಸ್ ಆವಾಗ ತಾನೇ ಮುಗ್ದಿರೋದ್ರಿಂದ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಟ್ ಮಾಡಿದ್ರು. ಹಾಗೆ ಒಳಗಡೆ ಪೂಜಾ
ಪೂಜೆಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಎಲ್ಲ ಆಟದ ಸಾಮಾನು ಏನೇನು ಶಾಪಿಂಗ್ ಮಾಡ್ಬೋದು ಎಲ್ಲ ಕೂಡ ಅಲ್ಲಿ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಅಟ್ರ್ಯಾಕ್ಟ್ ಆಗಲಿ ಅಂತ ಎಲ್ಲ ಅಂಗಡಿಗಳು ಕೂಡ ಇರುತ್ತೆ. ತಿನ್ನೋದ್ರಿಂದ ಹಿಡಿದು ಈ ಥರ ಆಟ ಆಡೋದ್ರಿಂದ ನನ್ನ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಅಂತ ಹೇಳಿ ಕೂಡಿಸಿದ್ವಿ. ಅವರು ಆರಾಮಾಗಿ ಅಲ್ಲೂ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಂತಿದ್ರು. ಸುಮ್ಮನೆ ಅದೊಂದೆರಡು ಕಡೆ ಆಡಿಸ್ಕೊಂಡು ಆಮೇಲೆ ಅನಂತರ ಮಾಲ್ಗೆ ಹೋದ್ವಿ. ಮಾಲ್ನಲ್ಲೂ ಕೂಡ ನಾವು ಜಾಸ್ತಿ ಮೇಲ್ಗಡೆ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಬಿಕಾಸ್ ಅದು ತುಂಬ ಟೈಮ್ ಹಿಡಿಯುತ್ತೆ. ಮಕ್ಕಳು ನೋಡಿದ್ರೆ ಸುಮ್ಮನೆ ಅದನ್ನು ಬೇರೆ ಆಟ ಆಡಬೇಕು ಅಂತ ಹಿಡ್ಕೊತಾರೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ವಿ. ಜಸ್ಟ್ ಈ ಥರ ಕ್ರಿಸ್ಮಸ್ ಟ್ರೀ ಹತ್ರ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು ಒಂದು ರೌಂಡ್ ಬಂದುಬಿಟ್ಟು ನಾವು ಹೋದ್ವಿ. ಮತ್ತು ಆತಿಥ್ಯ ಹೋಟೆಲ್ ಅಂತ ಇನಾಗ್ರೇಷನ್ ಆಗಿತ್ತು. ನಾವು ಬರ್ತಾ ಅಲ್ಲಿ ಊಟ ಮುಗಿಸ್ಕೊಂಡು ಬಂದು ನಮ್ಮ ನ್ಯೂ ಇಯರ್ನ ಎಂಡ್ ಮಾಡಿದ್ವಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.